ಹಲೋ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕನ್ನಡ ವೆಲ್ಫೇರ್ ಸೊಸೈಟಿ ಘಾಟ್ಕೋಪರ್ ಇದರ 60ನೇ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ಅಂಥೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕನ್ನಡ ವೆಲ್ಫೇರ್ ಸೊಸೈಟಿ ಘಾಟ್ಕೋಪರ್ ವಜ್ರ ಮಹೋತ್ಸವ ಅಂತ ಆಚರಣೆ ಆಡಂಬರದ ಹಿನ್ನೆಲೆ ಇರುವಂತಹ ಪರಿಶ್ರಮದ ಬಗ್ಗೆ ನಿಮಗೂ ತಿಳಿಸ್ಕೊಡ್ಬೇಕು ಅನ್ನೋಂಥ ಉದ್ದೇಶ ನಮ್ಮ ಚಾನಲ್ದು. ಕೇವಲ ಸಂಘ ಕಟ್ಟಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮನ ಮಾಡೋದು ಅಥವಾ ಕೆಲವೊಂದು ಸಾಂಸ್ಕೃತಿಕ ಕಾರ್ಯ ಮಾಡೋದು ಮಾತ್ರ ಅಲ್ಲದೆ, ಈ ಸಂಘದ ಮುಖಾಂತರ ನಡೆಯುವಂಥ ಕೆಲವೊಂದು ಸಮಾಜ ಸೇವೆಗಳಾಗಿರ್ಬೋದು, ಕಷ್ಟಕ್ಕೆ ನೆರವಾಗಿರ್ಬೋದು, ಇದರ ಎಲ್ಲದರ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಚಾನಲ್ನ ಮುಖಾಂತರ ಈ ಒಂದು ವಜ್ರ ಮಹೋತ್ಸವದ ಸಂದರ್ಭದ ಸಂಭ್ರಮನ ಮಾತ್ರವಲ್ಲದೆ, ಇಲ್ಲಿ ನಡೆದು ಬಂದಂತಹ ಈ ಸಂಘದ ಪರಿಶ್ರಮ ಆಗಿರ್ಬೋದು ಅಥವಾ ಈ ಸಂಘ ಕಟ್ಟಿಕೊಂಡಂತಹ ಒಂದು ಸಂದರ್ಭ ಆಗಿರ್ಬೋದು, ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಈ ಚಾನಲ್ನ ಮುಖಾಂತರ ನಿಮಗೋಸ್ಕರ. ಆದ್ದರಿಂದಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಂಥ ಅನೇಕ ವಿಷಯಗಳು ನಿಮಗೆ ನೇರವಾಗಿ ಸಿಗುತ್ತೆ. ನಾನಿಲ್ಲಿ ಕೆಳಗಡೆ ಕೊಟ್ಟಿರುವ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ನೇರವಾಗಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಇದೇ ರೀತಿಯಾದಂಥ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು, ಅನೇಕ ವ್ಯಕ್ತಿಗಳನ್ನು ನಮ್ಮ ಚಾನಲ್ನ ಮುಖಾಂತರ ನಿಮಗೋಸ್ಕರ. ಆದ್ದರಿಂದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಕನ್ನಡ ವೆಲ್ಫೇರ್ ಸೊಸೈಟಿಯ ಮುಖಾಂತರ ನಡೀತಾ ಇರುವಂತಹ ಅಥವಾ ನಡೆದು ಬಂದಂತಹ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿಮಗೋಸ್ಕರ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಮಸ್ತೆ ನಾರಾಯಣ. ಕನ್ನಡ ವೆಲ್ಫೇರ್ ಸೊಸೈಟಿಯ ಬಗ್ಗೆ ಅಂತ ಹೇಳಿದ್ರೆ 60 ವರ್ಷದ ವಾರ್ಷಿಕೋತ್ಸವನ ನೀವು ಆಚರಣೆ ಮಾಡ್ತಾ ಇದ್ರಿ. ಇದು ನಡೆದು ಬಂದಂಥ ದಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿ. ನಮಸ್ಕಾರ. ಮೊದಲು ಹೇಳುವುದಾದರೆ, ನಾನು ಸಂಸ್ಥೆಗೆ 65 ವರ್ಷ ಆಯಿತು. ಅದರಲ್ಲಿ 45 ವರ್ಷಗಳಿಂದ ನಾನು ಸಂಸ್ಥೆಯ ಒಟ್ಟಿಗಿದ್ದೇನೆ. ಯಾಕಂತ ಹೇಳಿದರೆ, ಸಂಸ್ಥೆ ಹಾಗೂ ನಮ್ಮ ಮನೆ ಹತ್ತಿರ ಇರುವುದರಿಂದ 60 ವರ್ಷಗಳಿಂದ ಹಿಂದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉಗಮ ಆಯಿತು. ಆ ಸಮಯದಲ್ಲಿ ಕನ್ನಡಿಗರಿಗೆ, ತುಳುವರಿಗೆ ಇಲ್ಲಿ ತುಂಬ ಕಷ್ಟ ಕೊಡ್ತಾ ಇದ್ದರು. ಆ ಸಮಯದಲ್ಲಿ ನಮ್ಮದೇ ಆದ ಒಂದು ಸಂಸ್ಥೆ ಬೇಕು ಎನ್ನುವ, ಅಲ್ಲಿ 13 ಬಿಲ್ಡಿಂಗ್ಗಳೊಂದು ಸಮುಚ್ಚಯ ಇದೆ, ನ್ಯೂ ಪಂತನಗರ್ ಅಂತ ಹೇಳ್ತಾರೆ. ಅಲ್ಲಿ ನಮ್ಮವರೆಲ್ಲ ಒಟ್ಟು ಸೇರಿ ನಮ್ಮದೇ ಒಂದು ಸಂಸ್ಥೆ ಬೇಕು, ನಾವು ಕೂಡ ಬಲವರ್ಧಕರಾಗಿ ಇಲ್ಲಿ ಇರಬೇಕು. ಆಮೇಲೆ ಹೌದು ಆಮೇಲೆ ಯಾರಾದರೂ ಒಬ್ಬರಿಗೊಬ್ಬರು ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಹುಟ್ಟು ಸಾವಿಗೆ ಆದರೂ ನಾವು ಒಟ್ಟಾಗಬೇಕು ಎನ್ನುವ ಒಂದು ಭಾವನೆಯಿಂದ ಈ ಸಂಸ್ಥೆ ಉಗಮವಾಯಿತು. ಅಂದಿನಿಂದ ಪ್ರಕಾರ ನಾವು ಊರನ್ನ ಬಿಟ್ಟು ಮುಂಬೈನಲ್ಲಿ ನೆಲೆಸಿದ್ದೇವಾಗ ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನೋದು ನಿಮ್ಮ ಉದ್ದೇಶ. ಹೌದು. ಆಮೇಲೆ ಅಂದರೆ ಹೊರ ಕಷ್ಟ ಸುಖಕ್ಕೂ ನಾವು ಒಟ್ಟಾಗಬೇಕು ಅಂತ. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ಅದು ಒಂದು ತುಂಬ ಅದು ಸಂಸ್ಥೆ ಒಂದು ಕಟ್ಟಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮವರು ಆ ಸಮಯದಲ್ಲಿ. ಅಂದರೆ ನಮಗೆ ಸ್ಥಳ ಇರಲಿಲ್ಲ. ಆಮೇಲೆ ಸ್ವತಃ ಸ್ಥಳ ಹಿಡಿದು ಅದಕ್ಕಾಗಿ ಯಾವ ರೀತಿ ದೇಶಕ್ಕಾಗಿ ನಮ್ಮ ಜನರು ಜೈಲಿಗೆ ಹೋಗಿದ್ದಾರೆ, ಅದೇ ರೀತಿ ಈ ಸಂಸ್ಥೆಗಾಗಿಯೂ ಕಷ್ಟ ಬಂದಾಗ ಜೈಲಿಗೆ ಹೋದವರು ಕೂಡ ಇದ್ದಾರೆ. ಹಾಗೆ ಒಂದು ನಿರ್ಮಾಣವಾದ ಒಂದು ಸಂಸ್ಥೆ ತುಂಬ ಏರಿಳಿತಗಳನ್ನು ಕಂಡಿತು. ಆಮೇಲೆ ಒಂದು 10 ವರ್ಷದ ಹಿಂದೆ, ಅಂದರೆ ಮಧ್ಯೆ ಒಂದು 10 ವರ್ಷ ಅದಕ್ಕೆ ಒಂದು ಕಷ್ಟದ ಸಮಯ ಬಂತು. ಇನ್ನೇನು ನಮ್ಮ ಕೈಯಿಂದ ಈ ಸಂಸ್ಥೆ ಹೋಗ್ತಾ ಇದೆ, ನಮ್ಮ ಕಡೆ ಈ ಕನ್ನಡ ಸಂಸ್ಥೆ ಉಳಿಯುವುದಿಲ್ಲ ಅನ್ನೋ ಒಂದು ಭಾವನೆ ನಮ್ಮೆಲ್ಲರಿಗಿತ್ತು. ಆಗ ಯಾರೂ ಬರ್ತಾ ಇರಲಿಲ್ಲ ಸಂಸ್ಥೆಗೆ. ಆವಾಗ
ಆ ಸಮಯದಲ್ಲಿ ಒಂದು 3 ಮಂದಿ ಒಟ್ಟು ಸೇರಿ ಆ ಸಂಸ್ಥೆಯನ್ನು ಪುನಃ ಒಂದು ಸರಿಯಾಗಿ ನಿಲ್ಲಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಅದರಿಂದಾಗಿ ಆ ಸಂಸ್ಥೆ ಹಾಗೆ ನಿಂತ ಒಂದು ಸಂಸ್ಥೆ ಇದೀಗ 60ರ ಸಂಭ್ರಮದಲ್ಲಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅಲ್ಲದೆ ಇದು ಕನ್ನಡ ವೆಲ್ಫೇರ್ ಸೊಸೈಟಿ ಅಂದರೆ ಒಂದಷ್ಟು ಮಂದಿಯ ಭಾವನೆಗಳ ಒಂದು ಅದು ತಂಡ ಅಂತ ಹೇಳ್ಬೋದು. ಅದರಲ್ಲಿ ಯಾರಿಗೂ ಲಾಭ ಇಲ್ಲ, ಎಲ್ಲರೂ ಅದಕ್ಕಾಗಿ ದುಡಿತಾರೆ. ಆಮೇಲೆ ಎಲ್ಲರೂ ಹೆಂಗಸರು ಮಕ್ಕಳು ಎಲ್ಲರೂ ಅದಕ್ಕಾಗಿ ದುಡಿತಾರೆ, ಒಂದು ಮನೆ ಹಾಗೆ ಇರ್ತಾರೆ. ಆಮೇಲೆ ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ತುಳುನಾಡಿನ ಆಟ ಇರಲಿ, ಆವಾಗ ನಾವೆಲ್ಲರೂ ವಿಶೇಷ ಅಂತ ಹೇಳಿದರೆ ಈ ಮುಂಬೈಯಲ್ಲೂ ನಾವು ಪಾಲದ ಕೆತ್ತದ ಕಷಾಯವನ್ನು ಕುಡಿತೇವೆ. ಅಂದರೆ ಇಷ್ಟು ವರ್ಷ ಸುಮಾರು 40 ವರ್ಷಗಳಿಂದಲೂ ಅದನ್ನು ಆಚರಿಸ್ತಾ ಬಂದಿದ್ದೇವೆ. ಅಂತಹ ಹಲವಾರು ಕಾರ್ಯಕ್ರಮ, ಶಾರದಾ ಪೂಜೆ ಮಾಡ್ತಾ ಇರ್ತೇವೆ, ಭಜನೆ ಪ್ರತಿ ತಿಂಗಳು ಭಜನೆ ಮಾಡ್ತಾ ಇದ್ದೇವೆ. ಆಮೇಲೆ ಯಕ್ಷಗಾನ ಕ್ಲಾಸ್ ಕೂಡ ಇತ್ತು. ಎಲ್ಲ ಒಂದು ರೀತಿಯಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಈ ಮಣ್ಣಿನಲ್ಲಿ ಉಳಿಸುವಂಥ ಕೆಲಸಕ್ಕೆ ನಾವು ಸದಾ ಮುಂದಾಗಿ ದುಡಿತಾ ಇದ್ದೇವೆ. ಈಗ 60 ವರ್ಷ ಅದಕ್ಕೆ ತುಂಬಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ. ನೀವು ಹೇಳಿದಾಗೆ ತುಂಬ ಕಷ್ಟದಿಂದ ನಿರ್ಮಾಣ ಆದಂಥ ಈ ಒಂದು ಸಂಘ ಅಂತ ಹೇಳ್ಬೋದು. ಇನ್ನು ಮುಂದೆ ಬೆಳಿಬೇಕು, ಇನ್ನು ಮುಂದೆ ಅದನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ನಿಮ್ಮದು. ಹಾಗೆ ಮುಂದೆ ಮಕ್ಕಳು ಇದನ್ನು ಉಳಿಸಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದ. ನಮಸ್ತೆ ಎಲ್ರಿಗೂ. ನಮಸ್ತೆ ಅಕ್ಕ, ನಿಮ್ಮ ಹೆಸರು? ಸುಜಲ ಶೆಟ್ಟಿ ಅಂತ ಹೇಳಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ನಾನೊಂದು 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆ ಆಗ್ತದೆ ಸೊಸೈಟಿಯಲ್ಲಿ. ಅಂದರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ, ಲೇಡೀಸ್ ವಿಂಗಲ್ಲಿ ಹಾಗಾಗ್ಬೋದು, ನಮ್ಮ ಕಾರ್ಯಕಾರಿ ಸಮಿತಿಯ ಮೇನ್ ಇದರಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು, ಜನರಿಗೆ ಬೇಕಾಗುವಂಥ ಉಪಯೋಗಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಿಮ್ಮ ಬಗ್ಗೆ ಸೊಸೈಟಿ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಿದರೆ, ನಾನು ಯಾವಾಗ ವೆಲ್ಫೇರಿಗೆ ನಾನು ಬಂದಿದ್ದೇನೆ ಅಂದಿನಿಂದಲೂ ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಲೇಡೀಸ್ ವಿಂಗ್ನ ಸಂಪೂರ್ಣ ಸಹಾಯ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲರ ಸಹಕಾರ ನನಗೆ ತುಂಬ ಸಿಗ್ತಾ ಉಂಟು. ನಮಸ್ತೆ, ನಿಮ್ಮ ಹೆಸರು? ತಾರಾ. ಓಕೆ, ನಿಮ್ಮ ಊರು ಯಾವುದು? ನಮ್ಮ ಊರು ವಿಟ್ಲ. ಓಕೆ, ಎಷ್ಟು ವರ್ಷದಿಂದ ನಿಮಗೆ ಮುಂಬೈನ ವೆಲ್ಫೇರ್ ಸೊಸೈಟಿ? 6-7 ವರ್ಷದಿಂದ. ಹೇಗೆ ಅನಿಸ್ತಾ ಇದೆ? ಬಹಳ ಒಳ್ಳೆಯದು. 2 ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ರಿ ಇದ್ರ ಜೊತೆ. ಏನಾದರೂ ಒಂದು ತುಂಬ ಸೆನ್ಸಿಟಿವ್ ಆಗೋಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ತದಲ್ಲ? ಅತ್ಲಮ್ ವೆಲ್ಫೇರ್ ಸೊಸೈಟಿ ಅಂದರೆ ಎಲ್ಲರಿಗೆ ಹೆಲ್ಪ್ ಮಾಡ್ತೇವೆ ನಾವು. ಎಲ್ಲ ಫಂಕ್ಷನ್ಗೆಲ್ಲ ಅಂದರೆ ಫಂಕ್ಷನ್ ಇದ್ದಾಗ ನೀವು ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತೀರಾ, ಸೊ ನಿಮ್ಗೆ ಅದರಲ್ಲಿ ಖುಷಿ ಆಗ್ತದೆ. ಓಕೆ, ನಿಮ್ಮ ಹೆಸರು? ಇಂದಿರಾ ಯಜಮಾಡಿ. ನೀವು ಎಷ್ಟು ವರ್ಷದಿಂದ? ನಾವಿದ್ದೇನೆ 3-4 ವರ್ಷದಿಂದ. ಮತ್ತು ತುಂಬ ಇದೇ ಅನ್ನಿಸ್ತದೆ ನಮಗೆ. ಮನೆಯಲ್ಲಿ ಇಲ್ಲಿ ಬಂದು ನಾವೆಲ್ಲ ಮಹಿಳೆಯರು ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ. ಪ್ರೋಗ್ರಾಮ್ ಇದ್ದರೆ ಒಟ್ಟಿಗೆ ಸೇರಿ ನಾವು ಎಲ್ಲ ಮಾಡ್ತೇವೆ. ನಮಗೆ ಮಸ್ತ್ ಖುಷಿ ಆಗುತ್ತದೆ. ನಿಮ್ಮ ಹೆಸರು? ಉಷಾ. ನಾನೊಂದು 10 ವರ್ಷದಿಂದ ಬರ್ತಾ ಇದ್ದೇನೆ. ತುಂಬ ಒಳ್ಳೆ ಆಗ್ತದೆ ನಮಗೆಲ್ಲ. ಗ್ರೂಪಲ್ಲಿ ಎಲ್ಲ ಕೆಲಸ ಎಲ್ಲ ಒಳ್ಳೆ ಆಗ್ತದೆ, ತುಂಬ ಖುಷಿ ಆಗ್ತದೆ ಒಟ್ಟು ಸೇರುವಾಗ. ಅದೇ ಮಮತಾ ಶೆಟ್ಟಿ. ಮತ್ತು ತುಂಬ ಒಳ್ಳೆಯದಾಗ್ತದೆ ಎಲ್ಲ ಕಾರ್ಯಕ್ರಮ ನೋಡಿ, ಎಲ್ಲ ನಮ್ಮೆಲ್ಲ ಕೆಲಸ ಎಲ್ಲ ನೋಡಿ ಎಲ್ಲ ತುಂಬ ಒಳ್ಳೆಯದಾಗ್ತದೆ, ಖುಷಿ ಆಗ್ತದೆ. ಹೇಳುವುದಂದರೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಅಂದರೆ ನೀವೀಗ ಮುಂಬೈನಲ್ಲಿದ್ದು ಲೇಡೀಸ್ ಆಗಿ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನುವಂಥ ಲೇಡೀಸ್ ಅವರು ಜಾಸ್ತಿ ಇದ್ದಾರೆ. ಅದ್ರ ಜೊತೆ ನೀವು ಟೈಮ್ ಕೊಟ್ಟು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಥವಾ ಒಂದು 4 ಲೇಡೀಸಿಗೆ ಒಂದು ಮಾತು ಹೇಳೋದಾದರೆ? ನಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿದ್ರೆ ನಮಗೆ ಸಮಯದ ಅಭಾವ ಬರುವುದಿಲ್ಲ. ಯಾವಾಗ ಹೇಗಾದರೆ ನಾವು ಸಮಯವನ್ನು ತೆಗೆದುಕೊಳ್ತೇವೆ. ಹಾಗೆ ಅಂದರೆ ನಾವು ಮಾಡಬೇಕು, ನಮ್ಮಿಂದ ಸಂಘಕ್ಕೂ ಸಹ ಹೆಲ್ಪ್ ಆಗಬೇಕು, ಬರಬೇಕು. ಸ್ವಇಚ್ಛೆ ಬಂದರೆ ಮಾತ್ರ ಸಾಧ್ಯ, ಅದು ಇಲ್ಲದ್ರೆ ಸಾಧ್ಯ ಇಲ್ಲ. ಓಕೆ, ನಮಸ್ತೆ. ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ನಮಸ್ತೆ ಅಕ್ಕ, ನಿಮ್ಮ ಹೆಸರು? ಕಾಂತಾ ನಾರಾಯಣ ಶೆಟ್ಟಿ. ನೀವು ಎಷ್ಟು ವರ್ಷದಿಂದ ಇದ್ರಿ? ನಾವೊಂದು 30 ವರ್ಷದಿಂದ ಇದ್ದೆ. ಹೌದಾ? 30 ಅಲ್ಲ, 45 ವರ್ಷದಿಂದ ಇದ್ದೇನೆ. ಓಕೆ, ನನಗೆ ಮದುವೆಯಾಗಿ 45 ವರ್ಷ ಆಯಿತು. ಅಂದಿನಿಂದ ನಾನು ಕನ್ನಡ ವೆಲ್ಫೇರ್ ಸೊಸೈಟಿಯಲ್ಲಿ ತುಂಬ ಕೆಲಸವನ್ನು ಮಾಡಿ ಒಂದು ಚೇರ್ಪರ್ಸನ್ 5ನೇ ವರ್ಷ ಆಗುವಾಗ ನಾನು ಚೇರ್ಪರ್ಸನ್ ಆಗಿದ್ದೇನೆ. ಓಕೆ, ನವೀನಿನ ಅಧ್ಯಕ್ಷನ ಸಹಾಯದಿಂದ. ಅವನು ಕೂಡ ಅಧ್ಯಕ್ಷ, ನಾನು ಲೇಡೀಸ್ ಚೇರ್ಪರ್ಸನ್ ಆಗಿ ಮತ್ತೆ ಪುನಃ 3 ವರ್ಷ ಆಗಿ ಪುನಃ 3 ವರ್ಷ 6 ವರ್ಷದಿಂದ ನಾನು ಅಲ್ಲಿ ಕಾರ್ಯದರ್ಶಿ ಲೇಡೀಸ್ ವಿಂಗ್ ಆಗಿದ್ದೇನೆ. ಈಗ ಸುಜಾಲ ಅಂತ ಅವರು ಇದ್ದಾರೆ. ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಘ ನಡೆಯುತ್ತಾ ಇದೆ. ನವೀನಿನ ಬಾಲಿಕೆ ಬಂದ ಮೇಲೆ ನಮಗೆ ಈ ಸಂಘದಲ್ಲಿ ತುಂಬ ಖುಷಿ, ತುಂಬ ಸಂತೋಷ.
ಒಂದು ನಮಗೆ ಅಲ್ಲಿ ದೇವಸ್ಥಾನ ಆದ ಹಾಗೆ ಆಗುತ್ತದೆ. ಮತ್ತು ಒಂದು ಮನೆ, ಒಂದು ಕುಟುಂಬ, ನಮ್ಮ ಮನೆಯ ಕುಟುಂಬ ಸಂಸಾರ ಯಾವುದೂ ನಮಗೆ ತಿಳಿಯುವುದಿಲ್ಲ. ಅದೇ ನಮ್ಮ ಕನ್ನಡ ವೆಲ್ಫೇರ್ ಸೊಸೈಟಿಯಲ್ಲಿ ಹೆಂಗಸರು, ಮಕ್ಕಳು, ಅಲ್ಲಿಯ ಗಂಡಸರು ಎಲ್ಲ ನಮಗೆ ಅಣ್ಣ ತಂಗಿ ಅಣ್ಣಂದಿರು ಇದ್ದಾಗೆ ಒಂದು ಕುಟುಂಬದಾಗಿ ನಮಗೆ ತುಂಬ ಖುಷಿ ಆಗ್ತದೆ. ತುಂಬ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವ ನಾನು 5 ಸಂಘದಲ್ಲಿ ಇದ್ದರೂ ಕೂಡ ನನಗೆ ಈ ಸಂಘವನ್ನು ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ. ತುಂಬ ಖುಷಿ ಆಗ್ತದೆ. ಹಾಗಾದರೆ ನಾನು 50ನೇ ವರ್ಷ ಹಾಗೆ ಈಗ 60ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಾವು. ನಮಗೆ ಇವತ್ತಿನ ಒಂದು ಖುಷಿ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಗುತ್ತಾ ಇದೆ. ನಮ್ಮ ನವೀನಿನ ಬಾಲಿಕೆ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವುದರಿಂದ ಈ ಸಂಘವನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗುವುದಿಲ್ಲ. ಓಕೆ. ಸೊ ನಾವೀಗ ನೀವು ಹೇಳಿದರೆ 45 ವರ್ಷದಿಂದ ಈ ಸಂಘದಲ್ಲಿದ್ದೀರ, ಆವಾಗ ಇದ್ದದಕ್ಕೂ ಇವಾಗ ಇರೋದಕ್ಕೂ ಏನು ಚೇಂಜಸ್ ಇದೆ? ಆವಾಗ ನಮ್ಮ ತುಂಬ ಒಂದು ಕಷ್ಟದಲ್ಲಿದ್ದೇವೆ. ಓಕೆ. ಈಗ ನವೀನಿನ ಬಂದ ಮೇಲೆ ನಮ್ಮ ತುಂಬ ಸುಖ ಸಂಪತ್ತು ಸೌಭಾಗ್ಯದಿಂದ ನಾವು ಮೆರೆಯುತ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಆ ಟೈಮಿನಲ್ಲಿ ತುಂಬ ಕಷ್ಟವಿತ್ತು, ಆದರೆ ಈಸಿ ಅಲ್ಲ, ಇಲ್ಲ ಸಂಪಾದನೆಯನ್ನು ಇರಲಿಲ್ಲ. ಆ ಸಮಯದಲ್ಲಿ ನಮಗೆ ತುಂಬ ಕಷ್ಟವಿತ್ತು. ಆದರೆ ಈಗ ಆ ಕಷ್ಟವನ್ನೆಲ್ಲ ನವೀನಿನ ಬಾಲಿಕೆ ಮುಂದುವರಿಸ ಬಂದುದರಿಂದ ನಮಗೆ ತುಂಬ ಖುಷಿಯಾಗುತ್ತಾ ಇದೆ. ಇನ್ನು ಮುಂದೆಯೂ ಅವನೇ ಇರಲಿ ಅಂತ ಆಗ್ತದೆ ನಮಗೆ. ಕಷ್ಟದಲ್ಲಿದ್ದು ಬೆಳೆದು ಬಂದಂಥ ಸಂಘದ ಬಗ್ಗೆ ಇಷ್ಟೊಂದು ವಿವರಣೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಇವತ್ತು ಕನ್ನಡ ವರ್ಲ್ಡ್ ಸೊಸೈಟಿಯ ಅಧ್ಯಕ್ಷರಿದ್ದಾರೆ ನವೀನಣ್ಣ. ನಮಸ್ತೆ ನವೀನಣ್ಣ. ನಮಸ್ತೆ. ಈ ಒಂದು ಸೊಸೈಟಿ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆ ಬೇಕು. ಕನ್ನಡ ವೆಲ್ಫೇರ್ ಸೊಸೈಟಿ 60ರ ಇತಿಹಾಸ, 68ರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ. ಗುರು ಹಿರಿಯರು ದಿವಂಗತ ಈ ಸಂದರ್ಭದಲ್ಲಿ ನಾನು ಆನಂದ್ ಅಂಚನನ್ನು ನೆನಪಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಅವರು ಬಿತ್ತಿದ ಬೀಜ ಈಗ ಬೆಳೆದು ಹೆಮ್ಮರವಾಗಿದೆ. ಅದೇ ರೀತಿ ಒಂದು ವಾಚನಾಲಯ ಅದನ್ನು ಪ್ರಥಮವಾಗಿ ಪ್ರಾರಂಭಿಸಿದರು. ತುಳು ಕನ್ನಡಿಗರು ಮತ್ತು ಎಲ್ಲರೂ ನಮ್ಮ ಘಾಟ್ಕೊಪ್ಪರ್ ಪಂತನಗರದ ಎಲ್ಲ ಪರಿಸರದ ತುಳು ಕನ್ನಡಿಗರು ಒಟ್ಟು ಸೇರಿ ಒಂದು ಬೆಳೆಸಿದಂತಹ ಕನ್ನಡ ವೆಲ್ಫೇರ್ ಸೊಸೈಟಿ ಈಗ ಬೆಳೆದು ಹೆಮ್ಮರವಾಗಿದೆ. ಸಾಧಾರಣ ಅಧ್ಯಕ್ಷರು ಹಾಗೆ ತುಂಬ ಮಂದಿ ಅದಕ್ಕೆ ದುಡಿದಿದ್ದಾರೆ. 25 ವರ್ಷದ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಮಟ್ಟುಂಗ ವಿಶ್ವೇಶ್ವರರಲ್ಲಿ ನಡೆಯಿತು. ತದನಂತರ ಒಂದು ವಿಶೇಷವಾಗಿ ಷಣ್ಮುಖಾನಂದ ಹಾಲಿನಲ್ಲಿ ಒಂದು ಫಂಡ್ ಕಲೆಕ್ಷನ್ ಮಾಡಲಿಕ್ಕಿತ್ತು. ಆ ಪ್ರಕಾರ ಆ ಫಂಡ್ ಕಲೆಕ್ಷನಲ್ಲಿ ಆ ಕನ್ನಡ ವೆಲ್ಫೇರ್ ಸೊಸೈಟಿಗೆ ಒಂದು ಬೆಳೆದ ಹೇಗೆ ನಾವೊಂದು ಮರಕ್ಕೆ ನೀರು ಹಾಕಿ ಬೆಳೆಸ್ತೇವೆ ಆ ರೀತಿ ಒಂದು ಹಾಗೆ ಒಂದು ಬೆಳವಣಿಗೆ ಕೂಡ ಬೆಳೆಸ್ತಾ ಬಂತು. ನಂತರ ಅಧ್ಯಕ್ಷರವರು ಬಂದರು. ಸ್ವಲ್ಪ ಅದಕ್ಕೆ ಒಂದು ಕಾರ್ಯಚಟುವಟಿಕೆಗಳು ಸಾಧಾರಣ ಒಂದು 10-15 ವರ್ಷದಿಂದ ನಡೀತಾ ಬರಲಿಲ್ಲ. 2008ರಲ್ಲಿ ಅದು ಪುನರ್ ಸ್ಥಾಪನೆ ಆಯಿತು ಮತ್ತು ಬೆಳವಣಿಗೆ ಆಯಿತು ಪುನಃ. ಆವಾಗ ನಂದಲಿಕೆ ನಾರಾಯಣ ಶೆಟ್ಟು 3 ವರ್ಷ ಅವರ ಕಾರ್ಯವಧಿಯನ್ನು ಮಾಡಿದರು. ನಂತರ ದಿವಂಗತ ಅಡ್ವೊಕೇಟ್ ಸುಭಾಷ್ ಶೆಟ್ಟಿಯವರು ಬಂದರು. 6 ವರ್ಷ ವಿದ್ಯಾನಂದರವರು ಕೂಡ ಆ ಸಂಸ್ಥೆಗೆ ಪರಿಶ್ರಮವನ್ನು ಪಟ್ಟಿದ್ದವರು. ನಂತರ 2016ರಲ್ಲಿ ಯೋಗ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಿದ್ದು. ಆ ಸಂದರ್ಭದಲ್ಲಿ ಕನ್ನಡ ವೆಲ್ಫೇರ್ ಸೊಸೈಟಿಗೆ ಸ್ವರ್ಣ ಮಹೋತ್ಸವ ಡಿಸೆಂಬರ್ 8ನೇ ತಾರೀಕಿಗೆ ಇದೇ ಸಭಾಗೃಹದಲ್ಲಿ 2017ರಲ್ಲಿ ನಾಭೂತೋ ಎಂಬ ಕಾರ್ಯಕ್ರಮ ಈ ಸಭಾಗೃಹದಲ್ಲಿ ನಡೆಯಿತು. ಅಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಡಾಕ್ಟರ್ ಮೋಹನ್ ಅಳುವರು, ಹಾಗೆ ಹರೀಶ್ ಪೂಂಜರವರು, ಗಣ್ಯಾದಿ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಂತರ ಕಾರ್ಯಚಟುವಟಿಕೆಗಳು ಆಗ್ತಾ ಬಂತು. ನಮಗೆ ಒಂದು ಸಂಸ್ಥೆಗೆ ಬೆನ್ನೆಲುವಾಗಿ ನಿಂತವರು ಮಹೇಶ್ ಶೆಟ್ಟಿ ಮತ್ತು ನಮ್ಮ ರವೀಂದ್ರನಾಥ್ ಭಂಡಾರಿಯವರು. ಈಗ ನಮ್ಮ ಸಂಸ್ಥೆಯಲ್ಲಿ ಸಾಧಾರಣ ಹವಾನಿಯಂತ್ರಣ 100 ಮಂದಿ ಕುಳಿತುಕೊಳ್ಳುವಷ್ಟು ಒಂದು ಸಭಾಗೃಹ ನಮ್ಮಲ್ಲಿದೆ. ಎಷ್ಟು ಕಾರ್ಯಕ್ರಮ ಕೂಡ ನಡೀತಾ ಅಂತೆ. ನಮ್ಮಲ್ಲಿ ಒಂದು ತುಂಬ ಗಟ್ಟಿಯಾದಂತಹ ಮಹಿಳಾ ವಿಭಾಗ ನಮ್ಮಲ್ಲಿದೆ. ಅದು ನಮಗೆ ತುಂಬ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದು. ಶ್ರೀಶಕ್ತಿ ಮಹಿಳಾ ಮಂಡಳಿ ಅದು ತುಂಬ ನಮಗೆ ಒಂದು ಸ್ಫೂರ್ತಿ. ನಮ್ಮ
ಶಾಂತ ಅರುಣಾ ಕುಂದರವರು, ಆಶಾ ಅವರು, ಆಶಕ್ಕನವರು, ಹಾಗೆ ಮಹಿಳಾ ವಿಭಾಗದ ನಮ್ಮ ಶಾಂತಕ್ಕರವರು ಬಂದ ನಂತರ ಅದಕ್ಕೆ ಒಂದು ಬೆಳವಣಿಗೆ ಬೇರೆ ಒಂದು. ಈಗ ಅದರ ಮುತುವರ್ಜಿಯನ್ನು ವಹಿಸಿದವರು ಸುಜಾಲಾ ಶೆಟ್ಟಿಯವರು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ತುಂಬ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದವರು. ಇವತ್ತು ನಾವೊಂದು ಹೇಳ್ತಾರಲ್ಲ, ಒಂದು ಹಬ್ಬದ ಒಂದು ಇದರಲ್ಲಿ ನಾವು ಇದ್ದೇವೆ. ವಜ್ರ ಮಹೋತ್ಸವ ಅಂದರೆ ಒಂದು ಸಂಸ್ಥೆಗೆ 60 ವರ್ಷ ಅಂದರೆ ಅದೊಂದು ಬೇರೆ ಒಂದು ನಮಗೆ ಒಂದು ಖುಷಿ. ಸಾಧಾರಣ ಈ ಕಾರ್ಯಕ್ರಮ ಆಗಬೇಕಾದ್ರೆ ಸಾಧಾರಣ ನಾವು ಒಂದು 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಗಣ್ಯರು ಎಲ್ಲ ವಜ್ರ ಮಹೋತ್ಸವ ನಾವು ಆಚರಿಸ್ತಾ ಇದ್ದೇವೆ. ಚೌಟರು ಕೂಡ ಬರಲಿಕ್ಕಿದ್ದಾರೆ, ಮೋಹನ್ ಅಲ್ವರು ಕೂಡ ಬರಲಿಕ್ಕಿದ್ದಾರೆ, ಮುಂಬೈ ಮಹಾನಗರದ ಅತಿರಥ ಮಹಾರಥರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ನಂತರ ನಾವು ಉದ್ದೇಶ ಎಂದರೆ ಇನ್ನು ಯುವ ಪೀಳಿಗೆ ಮೇಲೆ ಬರಬೇಕು, ಈ ಸಂಸ್ಥೆ ಮುಂದೆ ಕೂಡ ನಡೆಸ್ತಾ ಹೋಗಬೇಕು ಎಂಬ ಮೂಲ ಉದ್ದೇಶ. ನಿಮಗೆಲ್ಲರಿಗೂ ನಾನು ಈ ಒಂದು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನೀವು ಹೇಳಿದ ಹಾಗೆ ಏರಿಳಿತ ಇದ್ರೂ ಇವತ್ತಿನ ತನಕ ಸಂಸ್ಥೆ 60ನೇ ವರ್ಷದ ಒಂದು ವಜ್ರ ಮುಹೂರ್ತವನ್ನು ನೀವು ಮಾಡ್ತಾ ಇದ್ರಿ. ಸೊ ಇದೇ ರೀತಿಯಾದಂಥ ಮುಂದೆ ಸಹ ಬೆಳೀಲಿ, ನೀವೇ ಮಕ್ಕಳು ಇದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ನಮ್ಮ ಚಾನಲ್ ಮುಖಾಂತರ ನಾವು ನಿಮಗೆ ಹಾರೈಸ್ತೀವಿ. ಸೊ ಧನ್ಯವಾದ. ನಮಸ್ತೆ, ನಮ್ಮ ಜೊತೆ ಮಹೇಶ್ ಶೆಟ್ಟಿ ಅವರಿದ್ದಾರೆ, ಗುಸ್ತೆ ಅಣ್ಣ. ಈ ಒಂದು ಸಂಸ್ಥೆ ಬಗ್ಗೆ ನಿಮ್ಮ ಒಂದು ಹಿತ ನುಡಿ. ಈ ಸಂಸ್ಥೆ ಘಾಟ್ಕೊಪ್ಪರ್ ವೆಲ್ಫೇರ್ ಸೊಸೈಟಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ. ಅಂದರೆ ವಿದ್ಯೆಗೆ ಸಹಾಯ ಮಾಡುವುದು, ಮೆಡಿಕಲ್ ಹೆಲ್ಪ್ ಮಾಡುವುದು, ಮತ್ತು ಯಾರಾದರೂ ಮನೆ ಇಲ್ಲದಿದ್ದರೆ ಅವರಿಗೆ ಹೆಲ್ಪ್ ಮಾಡುವುದು, ಇದೆಲ್ಲ ಕೆಲಸ ಮಾಡ್ತಾ ಇದೆ. ಮೊದಲಿಂದಲೂ ಮಾಡ್ತಾ ಇದ್ದೆ. ಈಗ ಹೆಚ್ಚಾಗಿದೆ, ಮುಂಬೈಯಲ್ಲಿ ಸ್ವಲ್ಪ ಇದು ಹೆಚ್ಚಾಗಿದೆ. ಈಗ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಸಹಾಯವನ್ನು ಮಾಡ್ತಾ ಇದ್ದೇವೆ. ಸೊ ಈಗ ಹಿಂದೆ ಬೆಳೆದು ಬಂದಂಥದಕ್ಕೂ ಅಥವಾ ಈಗ ಬೆಳೀತಾ ಇರುವಂಥಲ್ಲೂ ಏನು ಚೇಂಜಸ್ ಇದೆ ಅಂತ ಕೇಳ್ಬೋದಾ? ಈಗ ಎಲ್ಲ ಯೂತ್ನವರು ನಮ್ಮ ಒಟ್ಟಿಗೆ ಇದ್ದಾರೆ, ಮತ್ತು ಹೆಂಗಸರು ಹೆಚ್ಚು ಆ್ಯಕ್ಟಿವ್ ಆಗಿದ್ದಾರೆ. ಮೊದಲು ನಾವು ಗಂಡಸರೇ ಇದ್ದೆವು, ಆದರೆ ಈಗ ಹೆಂಗಸರು ಹೆಚ್ಚಾಗಿ ಕೆಲಸ ಕೂಡ ಒಳ್ಳೆಯದ ರೀತಿಯಲ್ಲಿ ಆಗ್ತಾಯಿದೆ. ಸೊ ಈ ಒಂದು ಸಂಸ್ಥೆ ಒಂದು ಏನೋ ಒಂದು ಡ್ರೀಮ್ ಇರಬಹುದು, ಇನ್ನಷ್ಟು ಮಾಡಬೇಕು ಅಥವಾ ಇನ್ನೇನಾದರೂ ಒಂದು ಮಾಡ್ಬೋದು ಅನ್ನುವಂಥದ್ದು ಸಾಧ್ಯನಾ ಅನ್ನುವಂಥ ಒಂದು ಏನಾದರೂ ಮಾತಿದ್ರೆ? ಈಗಲೇ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ ನಾವು. ಈಗ ಪ್ರತಿಯೊಬ್ಬರಿಗೆ ಮನೆಗೆ ಹೋಗಿ ಸಹಾಯ ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ. ನಮ್ಮ ಅಧ್ಯಕ್ಷರು ಅದರ ಹಿಂದೆ ತುಂಬ ಇದ್ದಾರೆ. ನಮ್ಮ ಒಂದೇ ಉದ್ದೇಶ, ಯಾರಿಗೂ ನಮ್ಮ ತುಳುಗಣ್ಣರಿಗೆ ತೊಂದರೆ ಇರಬಾರದು, ಅವರು ಒಳ್ಳೆಯ ರೀತಿಯಲ್ಲಿ ಮುಂಬೈಯಲ್ಲಿ ಜೀವನ ಸಾಗಿಸಲಿ ಅಂತ ನಮ್ಮ ಒಂದೇ ಇಚ್ಛೆ. ಹೇಳಿದ ಹಾಗೆ ಮುಂಬೈನಲ್ಲಿ ಜೀವನ ಸಾಗಿಸೋದಂತ ಹೇಳಿದ್ರೆ ತುಂಬಾ ಕಷ್ಟವಾದಂಥ ಜೀವನ, ಅದರಲ್ಲೂ ನೀವೆಲ್ಲ ಸಹಾಯ ಮಾಡಿ ಅವ್ರನ್ನ ಇನ್ನಷ್ಟು ಬೆಳೆಸುವಂಥ ಪ್ರಯತ್ನ ಮಾಡ್ತಾಯಿದ್ರಿ. ಸೊ ಹೀಗೆ ಬೆಳೀಲಿ ಅಂತೇಳಿ ನಾವು ಆಶಯಿಸ್ತೀವಿ. ಬಂಟ್ರವಾಣಿ ಸಂಪಾದಕರಾದಂತಹ ಅಶೋಕ್ ಅಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಅಣ್ಣ. ನಮಸ್ತೆ. ನಮ್ಮ ಒಂದು ಈ ಸಂಘದ ಬಗ್ಗೆ ನೀವು ನಿಮ್ಮ ಮುಖಾಂತರ ಒಂದು 2 ಮಾತಾಡೋದಾದ್ರೆ? ನೋಡಿ, ಮರಾಠಿ ಮಣ್ಣಿನಲ್ಲಿ ಕಳೆದ 60 ವರ್ಷಗಳಲ್ಲಿ ಸಾರ್ಥಕ ಕನ್ನಡ ಸೇವೆಯನ್ನು ಮಾಡಿದಂಥ ಕೀರ್ತಿ ಈ ಸಂಸ್ಥೆಗೆ ಸಲ್ತದೆ. ಪ್ರಾಯಶಃ ಒಂದು ಸಂಸ್ಥೆಯಾಗಿ ಇದು ಬೆಳೆದಂತಹ ರೀತಿ, ಇವರು ಆರಿಸಿದಂಥ ನೀತಿ, ಇಲ್ಲಿಯ ಜನ ಒಟ್ಟು ಕನ್ನಡದ ಭಾಷೆ ಮತ್ತು ಕನ್ನಡದ ಜನಗಳಿಗೆ ಕನ್ನಡಾಂಬೆಯ ತೇರನ್ನು ಮುಂಬೈ ಉದ್ದಗಲಗಳಲ್ಲಿ ಎಳೆದಂಥ ಒಂದು ಹಿರಿಯ ಅಗ್ರಪಂಕ್ತಿ ರಾರಾಯಿಸುವಂಥ ಸಂಸ್ಥೆ ಹೇಳಿದರೆ ಕನ್ನಡ ವೆಲ್ಫೇರ್ ಸೊಸೈಟಿ. ಇಲ್ಲಿ ಪುರುಷರು, ಮಹಿಳೆಯರು ಮತ್ತು ಯುವಕರು ಸಮಾನವಾಗಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಕ್ರೀಡಾತ್ಮಕವಾಗಿ ಎಲ್ಲ ವಿಭಾಗಗಳಲ್ಲಿ ಸರ್ವ ಸೇವೆಯನ್ನು ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳುವಾಗ ಬಹಳ ಬಹಳ ಹೆಮ್ಮೆ ಆಗ್ತದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತೀರಾ? ನಾನು ನಮ್ಮ ಗೆಳೆಯ ಅಧ್ಯಕ್ಷರು ನವೀನ್ ಶೆಟ್ಟಿ ಇನ್ನಬಾಳಿಕೆ, ಇವರು ನಮ್ಮ ಒಂದು ಮಾರ್ಗದರ್ಶಕರು ಮಹೇಶ್ ಎಸ್ ಶೆಟ್ಟಿ ಅವರು. ನಾನು ಕಳೆದೊಂದು 15-18 ವರ್ಷಗಳಲ್ಲಿ ಸಕ್ರಿಯವಾಗಿ ಇದರ ಜೊತೆಗೆ ಬೆಸೆದುಕೊಂಡಿದ್ದೇನೆ. ಇದರ ಒಂದು ನಂಟು ಅಂತ ಹೇಳಿದರೆ ಒಂದು ಆಕರ್ಷಣೆ, ಇದಕ್ಕೊಂದು ಅಯಸ್ಕಾಂತೀಯ ಶಕ್ತಿ ಇದೆ. ಕನ್ನಡ ಜನರನ್ನು, ತುಳು ಮನಸ್ಸಿಗರನ್ನು ಎಳೆದು ಜೊತೆ ಸೇರಿಸಿಕೊಂಡು ಇಲ್ಲಿ ಶಾರದಾ ಪೂಜೆಯಿಂದ ಪ್ರಾರಂಭಿಸಿ, ಭಜನಾ ಸತ್ಸಂಗದಿಂದ ಪ್ರಾರಂಭಿಸಿ, ಯಾವುದೇ ಹಬ್ಬ ಹರಿದಿನಗಳನ್ನು ನಿತ್ಯ ನಿರಂತರವಾಗಿ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಕನ್ನಡ ವೆಲ್ಫೇರ್ ಸೊಸೈಟಿ ಅಂತೇಳಿ ಭಾಳ ಎದೆ ತಟ್ಟಿ ಹೇಳ್ಬೋದು. ಸೊ ಇದೇ ರೀತಿಯಂಥ ಮುಂದೂ ಸಹ ಕೆಲಸ ಮಾಡಿ ಇನ್ನಷ್ಟು ತುಳು ಕನ್ನಡಿಗರನ್ನ ಬೆಳೆಸುವಂಥ ಅಥವಾ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ನಿಮ್ಮ ಸಂಘ ಆಗಲಿ ಅನ್ನೋಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು. ಆ ಸಂಘದ ಹಿತಚಿಂತಕರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ರವೀಂದ್ರನಾಥ್ ಭಂಡಾರಿ ಅಂತ. ಊರು ಬಂಟ್ವಾಳ, ಸಜೀಪಗುತ್ತು. ಕನ್ನಡ ವಾಲ್ಸ್ ಸಂಘದ ಬಗ್ಗೆ ನಿಮ್ಮ ಮುಖಾಂತರ ನೀವು ಹೇಳೋದಾದರೆ 60ನೇ ವರ್ಷದ ವಜ್ರ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ರಿ. ಕನ್ನಡ ವೆಲ್ಫೇರ್ ಸೊಸೈಟಿ ಶುರುವಾಗಿ ಪ್ರಾರಂಭವಾಗಿ 60 ವರ್ಷ ಆಯಿತು. ಮೊದಲಾಗಿ ಇದನ್ನು ಕಟ್ಟಿದ ಹಿರಿಯರನ್ನು ನಾವು ನೆನೆಸಲೇಬೇಕು. ಯಾವ ಉದ್ದೇಶದಿಂದ ಕಟ್ಟಿದ್ದಾರೆ? ಇಂದಿನವರು ನಮ್ಮ ಬಾಂಬೆಯಲ್ಲಿ
ಪಂತನಗರದಲ್ಲಿ ಸಾಧಾರಣ 34 ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗಿನಲ್ಲಿ ಸಾಧಾರಣ ನಮ್ಮ ಕರ್ನಾಟಕದವರೇ ಒಂದು ಬಿಲ್ಡಿಂಗಿನಲ್ಲಿ 10-12 ಮಂದಿ ಇರುತ್ತಿದ್ದರು. ಆ ಸಮಯದಲ್ಲಿ ಇಲ್ಲಿ ಶಿವಸೇನೆಯ ಪ್ರಾಬಲ್ಯ ಜಾಸ್ತಿ ಆಗಿತ್ತು. ನಮ್ಮವರನ್ನು ಅವರು ಕಡೆಗಣಿಸಿ ಯಾವುದಕ್ಕೂ ನಮಗೆ ಅವರು ನಮ್ಮನ್ನು ಹತ್ತಿರ ತೆಗೆದುಕೊಳ್ತಿರಲಿಲ್ಲ, ನಮ್ಮನ್ನು ಓಡಿಸುವ ಇದರಲ್ಲಿದ್ದರು. ಆ ಸಮಯದಲ್ಲಿ ನಮ್ಮ ಈ ಒಂದು ವೆಲ್ಫೇರ್ ಸೊಸೈಟಿ ಪ್ರಾರಂಭವಾಯಿತು. ಅದೊಂದು ಚಿಕ್ಕ ಮನೆಯಲ್ಲಿ ಅದು ಬೆಳೆದು ಈಗ ಹೆಮ್ಮರವಾಗಿ ಬಂದಿದೆ. ಈಗ ಅದರ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಫ್ರೆಂಡು ನವೀನ್ ಶೆಟ್ಟಿ ಇನ್ನಬಾಲಿಕೆಯವರು ಬಹಳ ಒಳ್ಳೆಯ ರೀತಿಯಿಂದ ನಡೆಸ್ತಾ ಬಂದಿದ್ದಾರೆ. 50ನೇ ವರ್ಷದ ಸಂಭ್ರಮವನ್ನು ಆಚರಿಸಿದ್ದೇವೆ. ಈಗ 60ನೇ ಸಂಭ್ರಮದಲ್ಲಿ ಇದೆ ಈ ಕನ್ನಡ ವೆಲ್ಫೇರ್ ಸೊಸೈಟಿ. ನವೀನ್ ಶೆಟ್ಟಿ ಇನ್ನಬಾಲಿಕೆ ಅವರ ಈ ಅಧ್ಯಕ್ಷ ಸ್ಥಾನದಲ್ಲಿ ಭಾಳ ಒಳ್ಳೆಯ ಕೆಲಸಗಳು ಆಗುತ್ತಾ ಉಂಟು. ಪ್ರತಿ ವರ್ಷವೂ ನಮಗೆ ಹಬ್ಬವೇ ಹಬ್ಬ. ನವೀನ್ ಶೆಟ್ಟಿ ಇನ್ನಬಾಲಿಕೆಯವರಿಗೆ ಎಲ್ಲ ಸದಸ್ಯರು ಅವರು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಒಂದು ಇದಿದೆ, ಅವರಿಗೆ ಕೈಚಾಲಕ ಇದೆ. ಅವರಿಗೆ ನಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆದ ಕಾರಣ ಈ ಕನ್ನಡ ವೆಲ್ಫೇರ್ ಸೊಸೈಟಿ ಇನ್ನೂ ಆದಷ್ಟು ಒಳ್ಳೆಯ ರೀತಿಯಿಂದ ನಡೆಯುತ್ತಾ ಬರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನೀವು ಹೇಳಿದಾಗೆ ತುಂಬ ಕಷ್ಟದಲ್ಲಿದ್ರೂ ಎಲ್ಲಿ ಏರುಪೇರು ಇದ್ದೇ ಇರುತ್ತದೆ. ಅದೇ ರೀತಿ ನೀವು ಈ ಸಂಘವನ್ನು ಬೆಳೆಸ್ಕೊಂಡು ಬಂದ್ರಿ. ತುಂಬ ಸಹಾಯಗಳು ಅಂತ ಹೇಳಿದರೆ ಜನರಿಗೆ ಕಷ್ಟ ಇದ್ದವರಿಗೆ, ನಮ್ಮ ಸೌತಿನವರಿಗೆ ಹೆಚ್ಚಾಗಿ ನೀವು ಆದ್ಯತೆಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಉದ್ದೇಶ. ಸೊ ಇದೇ ರೀತಿ ಮುಂದೆ ಸಹ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿ ಇನ್ನು ನಿಮ್ಮ ಸಂಘ ಯೂತ್ಗಳು ಸಹ ಇದಕ್ಕೆ ಕೈ ಜೋಡಿಸಲಿ ಅಂತ ನಾವು ಹಾರೈಸ್ತೇವೆ. ಧನ್ಯವಾದ. ನಮಸ್ತೆ. ನಮ್ಮ ಜೊತೆ ಸುರೇಂದ್ರ ಶೆಟ್ಟಿ ಬಣ್ಸ್ ಮಾಜಿ ಅಧ್ಯಕ್ಷರಿದ್ದಾರೆ. ನಮಸ್ತೆ ಅಣ್ಣ. ನಮಸ್ತೆ. ಕನ್ನಡ ವೆಲ್ಫ್ ಸಂಘದ ಬಗ್ಗೆ ಒಂದು 2 ಮಾಹಿತಿ ನಿಮ್ಮ ಮುಖಾಂತರ ಹೇಳೋದಾದರೆ, ಅಂದರೆ ಇಲ್ಲಿ ಕೆಲವೊಂದು ಸಮಾಜ ಸೇವೆಗಳು ನಡೀತಾ ಇದೆ, ಅದರ ಬಗ್ಗೆ ನೀವು ಒಂದು 2 ಮಾಹಿತಿ. ಇಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಒಳ್ಳೆಯ ನಿರಂತರ ಕಾರ್ಯಕ್ರಮಗಳು ಕಳೆದ 60 ವರ್ಷಗಳಿಂದ ನಡೀತಾ ಇದೆ. ಕಳೆದ 10 ವರ್ಷದಿಂದ ನನ್ನ ಆತ್ಮೀಯರಾದಂಥ ಇನ್ನಬಾಳಿಕೆ ನವೀನ್ ಶೆಟ್ಟಿಯವರು ಈ ಒಂದು ಸಂಸ್ಥೆಯನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ. ಒಂದು ದೊಡ್ಡ ಆಡಿಟೋರಿಯಂನೆಲ್ಲ ಹಾಕಿ ಅವರ ಕಾರ್ಯಕ್ರಮವನ್ನು ನೋಡುವಾಗ ಕನ್ನಡ ತಾಯಿಯ ಭುವನೇಶ್ವರಿಯ ತೇರು ಬಹಳ ವೇಗವಾಗಿ ಮುಂದೆ ಹೋಗುತ್ತಾ ಇದೆ. ಅವರ ಕಾರ್ಯವೈಖರಿ, ಕಾರ್ಯತತ್ಪರತೆ ನಮಗೆಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಈ ಸಂಸ್ಥೆಯ ಇಂದಿನ ವಜ್ರ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರ ಮಕ್ಕಳ, ಹೆಚ್ಚಾಗಿ ಮಹಿಳೆಯರ ಈ ಒಳ್ಳೊಳ್ಳೆಯ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮವನ್ನು ನೋಡಿ ಸಂತೋಷಗೊಂಡಿದ್ದೇನೆ. ಇಂಥ ನಮ್ಮ ಕರ್ನಾಟಕದ ಕನ್ನಡ ನುಡಿ, ಭಾಷೆ, ಸಂಸ್ಕಾರ, ಸಂಸ್ಕೃತಿ ಮುಂಬೈಯಲ್ಲಿ ಬೆಳಗಲಿ. ಕನ್ನಡದ ಕಸ್ತೂರಿಯ ಪಾಂಚಜನ್ಯ ಎಲ್ಲರನ್ನೂ ಅದು ಒಂದು ಕಂಪನ್ನು ಹರಿಸಲಿ ಎಂದು ನನ್ನ ಒಂದು ಅಭಿಮತ ಹಾಗೂ ಹಿತನುಡಿ. ಸೊ ನೀವು ಇಲ್ಲಿ ಎಷ್ಟು ಟೈಮಿಂದ ನಾನು ಮುಂಬೈಗೆ ಬಂದು ನಾನು ಭುವನೇಂದ್ರ ಕಾಲೇಜು ಕಾರ್ಕಳದಲ್ಲಿ ವ್ಯಾಸಂಗ ಮಾಡಿ ಮುಂಬೈಗೆ ಬಂದು ನಾನೀಗ ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸ್ನಲ್ಲಿ ನಾನು 37 ವರ್ಷ CA ಮಾಡಿದ್ದೇನೆ. ನಾನು ಕೂಡ ಯಕ್ಷಗಾನದ ಒಂದು ಕಲಾವಿದನಾಗಿದ್ದೇನೆ. ನಾನು ಬಾಂಬೆ ಬಣ್ಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಅಲ್ಲಲ್ಲಿ 15-16 ವರ್ಷಗಳ ಕಾಲ ಬೇರೆ ಬೇರೆ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಈಗ ನಾನು ಕೂಡ ಈ ಒಂದು ಸಂಸ್ಥೆಯ ಒಂದು ಹಿತೈಷಿಯಾಗಿ ಇಂದಿನ ಒಂದು ಅತಿಥಿಯಾಗಿ ಬಂದಿದ್ದೇನೆ. ಸೊ ನೀವು ಸಹ ಒಂದು ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಬಾಂಬೆ ಬಣ್ಸ್ ಅಸೋಸಿಯೇಷನ್ನು ಕೂಡ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಮಲ್ಲಿ ಕಾಲೇಜಸ್ ಎಲ್ಲ ಉಂಟು. ನಾವು ನಮ್ಮ ಭಾರತದ ಒಂದು ಸನಾತನ ಭವ್ಯ ಸಾಂಸ್ಕೃತಿಕ ಒಂದು ಭವ್ಯ ಸನಾತನ ಧರ್ಮವನ್ನು, ನಮ್ಮ ಎಲ್ಲ ಸಾಂಸ್ಕೃತಿಕ ನೆಲೆಯನ್ನು, ಹಾಗೆ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಂತಹ ಒಂದು ಮಾನವೀಯ ಒಂದು ನೆಲೆಯನ್ನು ಕಲ್ಪಿಸುವಲ್ಲಿ ನಾವು ಕೂಡ ಪಾತ್ರರಾಗಿದ್ದೇವೆ. ಸೊ ಥ್ಯಾಂಕ್ ಯು ಅಣ್ಣ. ಯಾಕಂತ ಹೇಳಿದ್ರೆ ನಾವು ಮುಂಬೈನಲ್ಲಿದ್ದು ಕನ್ನಡ ಒಂದು ತುಳು ಕನ್ನಡಿಗರ ಒಂದು ಸಂಸ್ಕೃತಿ ಸಂಪ್ರದಾಯ ಬೆಳೆಸಿ ಉಳಿಸೋದ್ರಲ್ಲಿ ನಿಮ್ಮ ಸಹ ಪ್ರೋತ್ಸಾಹ ಇದೆ. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಜೊತೆ ಅಜಕರ್ ಬಾಲ್ಗಲ್ ಶೆಟ್ಟಿ ಅವರಿದ್ದಾರೆ. ನಮಸ್ತೆ ಅಣ್ಣ. ನಮಸ್ತೆ. ನೀವು ಎಷ್ಟು ವರ್ಷದಿಂದ ಈ ಸಂಘದಲ್ಲಿದ್ದೀರಿ? ನಾನು ಒಂದು 84-85ರಿಂದ ಸ್ಟಾರ್ಟಿಗೆ ಅಲ್ಲಿ ಯಕ್ಷಗಾನ ಕಲಿಸುವುದಕ್ಕೆ ನಾವು ಹೋಗ್ತಿದ್ದೆವು. ಅದು ಕಲಿಸೋದಂದರೆ ಆಗ ಎಲ್ಲ ಕೆಲಸದ ಸಮಯ.
ಎಲ್ಲರೂ ರಾತ್ರಿಗೆ ಬರೋದು. ರಾತ್ರಿ 9 ಗಂಟೆಗೆ ನಾವು ಹೋದರೆ ಬೆಳಿಗ್ಗೆ ತನಕ ಕ್ಲಾಸ್ ಮಾಡೋದು ಅಲ್ಲಿ. ಹಾಗೆ ಯಕ್ಷಗಾನ ನಾವು ಮಾಡ್ತಿದ್ದೆವು. ಆದರೆ ಮಧ್ಯದಲ್ಲಿ ಅದು ಸ್ವಲ್ಪ ಬ್ರೇಕ್ ಆಯಿತು. ಆಮೇಲೆ ಈಗ ಸ್ವಲ್ಪ ಸಮಯದಿಂದ ಪುನಃ ಮುನ್ನಡೆಸಿದೆ. ಆಮೇಲೆ ಇವರು ನವೀನ್ ಇನ್ನ ಬಾಳಿಕೆಯವರು ಅಧ್ಯಕ್ಷರಾದ ಮೇಲೆ ತುಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಊರಿನಿಂದ ತಾಳಮದ್ದಳೆ ಯಕ್ಷಗಾನ ತಂಡವನ್ನು ತರಿಸ್ತೇನೆ. ಪ್ರತಿ ವರ್ಷ ನಮಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಅಲ್ಲಿ ನಮಗೆ ಸಹಕರಿಸ್ತಿದ್ದಾರೆ. ಆಮೇಲೆ ಅಲ್ಲಿ ಒಂದು ಯಕ್ಷಗಾನವನ್ನು ನಾವು ಕಲಿಸಿ ಅವರಿಗೆ ಎಲ್ಲ ಟೀಮ್ನವರಿಗೆ, ಅಲ್ಲಿಯ ಸಂಘ ಸಂಸ್ಥೆಯವರಿಗೆ ಅಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ವಾರ್ಷಿಕೋತ್ಸವಕ್ಕೆ ಒಂದು ವರ್ಷ ಮಾಡಿದ್ದೇವೆ. ಅದರಲ್ಲಿ ನವೀನ್ ನಿನ್ನನವರು ಮಹಿಷಾಸುರ ಪಾತ್ರ ಮಾಡಿದರು. ಅವರು ಈಗ ಅಧ್ಯಕ್ಷರವರು, ಅವರು ಮಹಿಷಾಸುರನ ಪಾತ್ರವನ್ನು ಮಾಡಿದರು. ಹಾಗೆ ಎಲ್ಲ ಕಾರ್ಯಕ್ರಮವನ್ನು ಅಲ್ಲಿ ಒಳ್ಳೆ ರೀತಿಯಲ್ಲಿ ಈಗ ತುಂಬ ಕಾರ್ಯಕ್ರಮ ಆಗ್ತಿದೆ. ಈಗ ಮುಂಬೈಯಲ್ಲಿ ಕನ್ನಡ ಸಂಘದಲ್ಲಿ ಇಷ್ಟು ಹೆಚ್ಚು ಕೆಲಸ ಮಾಡುವ ಸಂಸ್ಥೆ ಅಂತ ಹೇಳಿದ್ರೆ ಅದು ಘಾಟ್ಕೊಪ್ಪರ ಕನ್ನಡ ಸಂಘ. ಡ್ಯಾನ್ಸ್ ಆಗಲಿ ಎಲ್ಲ ಕಲೆಗೆ ಪ್ರೋತ್ಸಾಹ ಕೊಡ್ತಾರೆ ಅಲ್ಲಿ. ಹೌದು. ಹಾಗೆ ಮೊದಲು ನಡೆದು ಬಂದಂಥ ಪ್ರತಿಯೊಂದು ಸಂಸ್ಕೃತಿ ಈಗ ಉಳಿಸಿ ಬೆಳೆಸುವಂಥ ಪ್ರಯತ್ನ ನಿಮ್ಮ ಒಂದು ಕನ್ನಡ ವೆಲ್ಫೇರ್ ಸಂಘದಿಂದ ಅಂತ ಹೇಳ್ಬೋದು. ಮಾಡ್ತಾರೆ. ಅದು ಸಹ ಇವರು ನವೀನ್ ಶೆಟ್ಟಿ ಬಂದ ಮೇಲೆ, ಅಧ್ಯಕ್ಷರಾದ ಮೇಲೆ ತುಂಬ ಪ್ರೋತ್ಸಾಹ, ಒಳ್ಳೆ ಡೋನರ್ನವನ್ನೆಲ್ಲ ಹಿಡ್ಕೊಂಡು ಅದಕ್ಕೆಲ್ಲ ಪ್ರೋತ್ಸಾಹ ಕೊಡುವ ಹಾಗೆ ಮಾಡಿ ಒಳ್ಳೆ ರೀತಿಯ ಕಾರ್ಯಕ್ರಮ, ತಾಳಮದ್ದಳೆ ಆಗ್ಬೋದು, ಭಜನೆ ಆಗ್ಬೋದು, ಮತ್ತು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲದಕ್ಕೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಸಲ ವಜ್ರ ಮಹೋತ್ಸವ 60ನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಅತಿಥಿ ಗಣ್ಯರನ್ನು ಎಲ್ಲ ದೊಡ್ಡ ಅವರನ್ನು ಕರೆದು ಮಾಡ್ತಾ ಇದ್ದಾರೆ. ಹೌದು. ಸೊ ನಿಮ್ಮ ಸೇವೆ ಇದೇ ರೀತಿ ಇರಲಿ. ಇನ್ನೂ ಸಹ ಮುಂದೆ ಕೆಲವೊಂದು ಕಲಾವಿದರಿಗೆ ಯಕ್ಷಗಾನ ಅಥವಾ ಪ್ರತಿಯೊಂದು ಕಲೆನ ಹೇಳಿಕೊಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತೇಳಿ ನಾವು ನಮ್ಮ ಚಾನಲ್ ಮುಖಾಂತರ ಹಾರೈಸ್ತೇವೆ. ತುಂಬ ಹೃದಯದ ಧನ್ಯವಾದ. ಸ್ನೇಹಿತರೆ, ಈ ವಿಡಿಯೋದ ಮುಖಾಂತರ ನಿಮಗೆ ಏನು ತಿಳಿಯಿತು? ಕನ್ನಡ ವೆಲ್ಫೇರ್ ಸೊಸೈಟಿ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲದೆ ಜನರ ಸೇವೆ, ಜನಾರ್ದನ ಸೇವೆ ಅಂತಲೇ ಹಲವು ಜನರ ಸೇವೆಗಳನ್ನು ಮಾಡ್ತಾ ಇದೆ. ಇನ್ನಷ್ಟು ಮಾಡಬೇಕು. ಆದ್ದರಿಂದಾಗಿ ಇದರ ಹಿನ್ನೆಲೆ ನಿಮಗೆ ತಿಳಿದಿರಬೇಕು ಅನ್ನೋಂಥದ್ದು ನಮ್ಮ ಚಾನಲ್ನ ಉದ್ದೇಶ. ಸೊ ನಿಮಗೆ ಇಷ್ಟ ಆದಲ್ಲಿ ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಮಾಹಿತಿಗಳು ನಮ್ಮ ಚಾನಲ್ ಮುಖಾಂತರ ನಿಮಗಾಗಿ. ಧನ್ಯವಾದ.